ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದು ಭಾನುವಾರ ಬೆಳಗ್ಗೆ 6:45 ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಎದ್ಬಿಟ್ಟು ನನ್ನ ಮಗ ಮಲ್ಕೊಂಡಿದ್ದ. ಸರಿ ಬಿಡು ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಎದ್ದ ತಕ್ಷಣ ಕಂಪಲ್ಸರಿ ಟೀ ಬೇಕು. ಅದಕ್ಕೋಸ್ಕರ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ಸ್ಟವ್ ಎಲ್ಲ ಸ್ವಲ್ಪ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಫಸ್ಟ್ ಟೀ ಮಾಡ್ತಾಯಿದ್ದೀನಿ. ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ನಮ್ಮ ಮಾವ, ನಮ್ಮ ತಮ್ಮ, ನಾನು ಸ್ವಲ್ಪ ಜನ ಇದ್ದೀವಿ. ಎಲ್ರಿಗೂ ಕೂಡ ಇಲ್ಲೇ ಟೀ ಮಾಡ್ತೀನಿ. ಎದ್ದ ತಕ್ಷಣವೇ ಚಿಕ್ಕಮ್ಮ ಬಂದು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವ್ರು ಬೆಳಗ್ಗೆನೇ ನಾನು ಎದ್ದ ತಕ್ಷಣ ಸ್ವಲ್ಪ ಟೀ ಮಾಡಿಬಿಡ್ತೀನಿ. ನಾನು ಬಂದು ಇವಾಗ 6 ಗಂಟೆ ಒಳಗಡೆ ಎದ್ಬಿಡ್ತೀನಿ. ಮುಂಚೆ ಅಂತೂ 4 ಗಂಟೆ 4:15 ಎದ್ಬಿಡ್ತಿದ್ದು ಡೈಲಿ. ಯಾಕೆಂದರೆ ನೀರಿಗೋಸ್ಕರ. ಕುಡಿಯೋ ನೀರು ಬಂದುಬಿಟ್ಟು ಗೊತ್ತಲ್ವ, 4:15 4:45 ಹಂಗೆ ಕುಡಿಯೋ ನೀರು ಬಿಡ್ತಾಯಿದ್ರು. ಇತ್ತೀಚೆಗೆ ಮಧ್ಯಾಹ್ನ ಟೈಮ್ ಬಿಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ. ಒಟ್ಟು ಎದ್ದೇಳ್ತೀನಿ 6 ಗಂಟೆ ಒಳಗಡೆ ಎದ್ಬಿಡ್ತೀನಿ. ಮುಂಚೆ ಅಂತೂ ಸ್ವಲ್ಪ ಬೇಗನೆ ಎದ್ದೇಳ್ತಿದ್ದೆ. ಚಿಕ್ಕಮ್ಮ ಬಂದು ಇವತ್ತು ಎಣ್ಗಾಯಿ ಸಾಂಬಾರು ಮಾಡಿದರು. ಎಣ್ಗಾಯಿ ಸಾಂಬಾರು ಮಾಡಿಟ್ಟು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟು ಕೆಲ್ಸಕ್ಕೆ ಹೋಗಿದ್ರು ಅವರು. ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ, ಇವಾಗ ಚಪಾತಿ ಮಾಡಿಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸಾಂಬಾರು ಚೆನ್ನಾಗಿರುತ್ತಲ್ವ, ಅದಕ್ಕೆ ಸ್ವಲ್ಪ ಬಿಸಿ ಮುದ್ದೆ ಮಾಡ್ತಾಯಿದ್ದೀನಿ. ಚಿಕ್ಕಪ್ಪನಿಗೂ ನನಗೂ ಮತ್ತು ನಮ್ಮ ಮಾವನಿಗೂ. ನನ್ನ ತಮ್ಮೇನು ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಬಿಡ್ತಾನೆ. ಚಿಕ್ಕಮ್ಮ ಬಂದು ಸ್ವಲ್ಪ ಅನ್ನ ಮಾಡಿಟ್ಟು ಹೋಗಿದ್ರು. ಅನ್ನ ಹಾಕ್ಕೊಂಡು ಮತ್ತು ಎಣ್ಗಾಯಿ ಸಾಂಬಾರು ಮಾಡಿದ್ರಲ್ವ, ಅದನ್ನ ತೊಗೊಂಡು ಬಾಕ್ಸ್ಗೆ ಹೋಗಿದ್ರು ಕೆಲಸಕ್ಕೆ. ನಾನು ಬಂದು ಇವಾಗ ಬಿಸಿ ಮುದ್ದೆ ಮಾಡ್ತಾಯಿದ್ದೀನಿ. ನಮ್ಮ ಚಿಕ್ಕಪ್ಪನಿಗಂತೂ ಕಂಪಲ್ಸರಿ ಮುದ್ದೆ ಬೇಕೇ ಬೇಕು ಅವ್ರಿಗೆ. ಅಟ್ಲೀಸ್ಟ್ ಬೆಳಗ್ಗೆ ಟೈಮ್ ಯಾವಾಗಾದರೂ ಒಂದು ಟೈಮ್ ಮಿಸ್ ಆದರೂ ಕೂಡ ಸಾಯಂಕಾಲ ಆದರೂ ಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಬಿಸಿ ಮುದ್ದೆ ಮಾಡಿಕೊಡ್ತಾಯಿದ್ದೀನಿ. ಇಲ್ಲಿ ಬಂದು ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ. ಭಾನುವಾರ ನನ್ನ ಅಣ್ಣನ ಮಕ್ಕಳು. ಸೋಮವಾರದಿಂದ ಸ್ಕೂಲ್ಗೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಟರು, ಪರವಾಗಿಲ್ಲ, ಚೆನ್ನಾಗಿದ್ದಾರೆ ಮಕ್ಕಳು. ಆದರೂ ಕೂಡ ಸ್ವಲ್ಪ ಸುಸ್ತು ಬೇರೆ ಇತ್ತು. ಮತ್ತು ಕಂಪಲ್ಸರಿ ಹೋಗಲೇಬೇಕು, ತುಂಬ ದಿನ ಆಗಿಬಿಟ್ಟಿದೆ ರಜೆ ಹಾಕ್ಬಿಟ್ಟು. ಇಲ್ಲಿಗೆ ಬಂದಾಗಿಂದ ಸ್ವಲ್ಪ ಪರವಾಗಿಲ್ಲ, ಹಂಗೆ ಚೇತರಿಸ್ಕೊಂಡಿದ್ದಾರೆ. ಅಲ್ಲಿಗೆ ಹೋಗ್ಬಿಟ್ಟು ಊರಿಗೆ ಒಂದು ಸ್ವಲ್ಪ ಮೆಡಿಷನ್ನು ಮತ್ತು ಟ್ಯಾಬ್ಲೆಟ್ ಅವೆಲ್ಲ ಸ್ವಲ್ಪ ಟೈಮ್ ಸರಿಯಾಗಿ ತೊಗೊಂಡು, ಮತ್ತು ಸ್ವಲ್ಪ ಟೈಮ್ ಸರಿಯಾಗಿ ಗಂಜಿ ಮತ್ತು ಸ್ವಲ್ಪ ಎಳ್ನೀರು ಎಲ್ಲ ತೊಗೋಬೇಕು. ಸ್ವಲ್ಪ ಮುದ್ದೆಲ್ಲ ನೀಟಾಗಿ ತಿನ್ನಬೇಕು. ಅನ್ನ ಫುಲ್ಲು ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಟೈಫಾಯ್ಡ್ ಜ್ವರ ಅಂದರೆ ಗೊತ್ತಲ್ಲ, ತುಂಬ ಎಫೆಕ್ಟ್ ಅದು. ಅದಕ್ಕೋಸ್ಕರ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು ಮಕ್ಕಳು. ನಮ್ಮ ಅತ್ತಿಗೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಊರಿಗೆ. ಬಿಟ್ಟು ಮತ್ತೆ ವಾಪಸ್ ಬರ್ತಾರೆ ಸಂಜೆ ಅಷ್ಟೊತ್ತಿಗೆ. ಬೇಜಾರಾಗ್ತಾಯಿತ್ತು. ಒಂದು ವಾರ ಹಂಗೆ ನಮ್ಮ ಜೊತೆಗಿದ್ದರು. ವಾರ ಇಲ್ಲ, ಒಂದು 4-5 ದಿನ ಅನಿಸುತ್ತೆ ಜೊತೆಗಿದ್ದರು. ಸಡನ್ನಾಗಿ ಹೋಗ್ತಾ ಇದ್ದಾರೆ, ಸ್ವಲ್ಪ ಬೇಜಾರು. ನನ್ನ ಮಗನಿಗಂತೂ ಇನ್ನೂ ಬೇಜಾರು. ಆಗಲೆಲ್ಲ ಅವ್ರ ಜೊತೆ ಆಟ ಆಡ್ಕೊಂಡು ಆರಾಮ್ಸೆ ಇದ್ದ. ಇವಾಗಂತೂ ಅವ್ರು ಹೋದ ತಕ್ಷಣ ಎಷ್ಟು ಸತಿ ಕೇಳಿದ್ನೋ ಗೊತ್ತೇ ಇಲ್ಲ. ಸುಮ್ಮನೆ ಅವರಿಲ್ಲ ಇವರಿಲ್ಲ ಅಂತ ಕೇಳ್ತಾನೆ ಇರ್ತಾನೆ. ಇಲ್ಲಿ ಬಂದು ಮಧ್ಯಾಹ್ನ ಟೈಮ್ ಆಯಿತು. ಇವತ್ತು ಹುಣ್ಣಿಮೆ ಅಲ್ವಾ, ಅದಕ್ಕೋಸ್ಕರ ಎಲ್ಲ ನ್ಯೂಸಲ್ಲೆಲ್ಲ ಕೂಡ ತೋರಿಸ್ತಾ ಇದ್ದಾರೆ. ಏನಿದ್ರು ಕೂಡ 6 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಬೇಕಂತ ಹೇಳ್ಬಿಟ್ಟು. ಚಪಾತಿ ಹಿಟ್ಟಂತೂ ಸಖತ್ತಾಗಿ ನೆನ್ಕೊಂಡ್ಬಿಟ್ಟಿತ್ತು ಚೆನ್ನಾಗೆ. ಸ್ವಲ್ಪ ಲೇಟಾಗೆ ಮಾಡಿದ್ನಲ್ವ, ಚೆನ್ನಾಗಿ ನೆನ್ಕೊಂಡಿತ್ತು. ಇಲ್ಲಿ ನನ್ನ ಮಗಂತೂ ರಾಗಿ ಸಿಟ್ಟೆಲ್ಲ ತಿನ್ಕೊಂಡ್ಬಿಟ್ಟು ನನಗೂ ಕೂಡ ಸ್ವಲ್ಪ ಎಲ್ಲ ಮುಖಕ್ಕೆಲ್ಲ ಬಳದ್ಬಿಟ್ಟಿದ್ದ. ಒಬ್ಬನೇ ಆಗಿಬಿಟ್ಟ. ಅವರೆಲ್ಲ ಊರಿಗೆ ಹೋದ್ರಲ್ವ. ಚಿಕ್ಕಮ್ಮ ಕೂಡ ಕೆಲ್ಸಕ್ಕೆ ಹೋಗಿತ್ತು, ಚಿಕ್ಕಪ್ಪ ಕೂಡ ಇರಲಿಲ್ಲ. ನಾವಿಬ್ಬರೇ ಇದ್ದಿದ್ದು. ಹಂಗೆ ಸ್ವಲ್ಪ ಅವನ್ನ ಆಟಾಡಿಸ್ಕೊಂಡು ಅದು ಇದು ಸ್ವಲ್ಪ ಹೇಳ್ಕೊಂಡು ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ. ಟಿ ವಿ ನೋಡಿಕೊಂಡು. ಮೂವಿ ಬಂದು ವೇದ ಹಾಕಿದ್ರು. ತುಂಬ ಚೆನ್ನಾಗಿದೆ ಮೂವಿ ಮಾತ್ರ ಇದು. ವೇದ ಫಿಲಮ್ ನೋಡ್ಕೊಂಡ್ಬಿಟ್ಟು ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ನೋಡ್ಕೊಂಡು ಕೂತ್ಕೊಂಡಿದ್ದೀನಿ. ಇತ್ತೀಚೆಗಂತೂ ಟಿ ವಿ ಹುಚ್ಚು ಜಾಸ್ತಿ ಆಗಿಬಿಟ್ಟಿದೆ ನನಗೆ. ಮುಂಚೆ ಎಲ್ಲ ಟಿ ವಿ ಇರಲಿಲ್ಲಲ್ವ, ಅದಕ್ಕೋಸ್ಕರ ಅಷ್ಟೊಂದು ತಲೆ ಕೆಡ್ಸ್ಕೊತಾ ಇರಲಿಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊತಾ ಇದ್ದೆ. ಬಟ್ ಇವಾಗಂತೂ ಟಿ ವಿ ಬಂದಿರೋದ್ರಿಂದ ಪಾತ್ರೆ ತೊಳೆಯುವಾಗ, ಬಟ್ಟೆ ಒಗೆಯುವಾಗ ಅಷ್ಟು ಬಿಟ್ಟರೆ ಮಿಕ್ಕಿದ್ದೆಲ್ಲ ಕೂಡ ನಾನು ಅಡುಗೆ ಮಾಡಿಕೊಂಡು ಕೂಡ ಟಿ ವಿ ನೋಡ್ತಾ ಇರ್ತೀನಿ. ತರಕಾರಿ ಏನಾದರೂ ಕಟ್ ಮಾಡ್ಕೋಬೇಕಂದ್ರೆ ಇಲ್ಲೇ ಟಿ ವಿ ಹತ್ರ ಬಂದುಬಿಟ್ಟು ಟಿ ವಿ ನೋಡಿಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಒಂದೊಂದು ಸತಿ. ಅಷ್ಟು ಇದಾಗಿಬಿಟ್ಟಿದೆ. ಮತ್ತು ಸೀರಿಯಲ್ ಕೂಡ ಅಷ್ಟೇ. ಏನಿಲ್ಲ ಅಂದರೂ ಕೂಡ ನೈಟ್ ಒಂದು 9:30-10 ಗಂಟೆವರೆಗೂ ಸೀರಿಯಲ್ ನೋಡೋ ಹುಚ್ಚು ಜಾಸ್ತಿ ಆಗಿಬಿಟ್ಟಿದೆ ನನಗೆ. ಫೈನಲಿ ಚಪಾತಿ ಎಲ್ಲ ಆಯಿತು. ಚಪಾತಿ ಎಲ್ಲ ಆದಮೇಲೆ ಎಣ್ಣೆ ಹಾಕಲಿಲ್ಲ, ಸುಮ್ಮನೆ ಪ್ಲೇನ್ ಚಪಾತಿನೇ ಬೇಯಿಸಿದೆ. ಎಲ್ಲ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಥರ ಇನ್ನೇನಂತ ಹೇಳಿಬಿಟ್ಟು ಫುಲ್ಲು ಸುಮ್ಮನೆ ಪ್ಲೇನಾಗೇ ಎಲ್ಲ ಚಪಾತಿ ಎಲ್ಲ ಮಾಡಿ ನೀಟಾಗಿ ತೆಗ್ದಿಟ್ಬಿಟ್ಟೆ. ಮತ್ತು ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು. ಭಾಳ ಮಾಡೋಗಿತ್ತು. ಚಿಕ್ಕಮ್ಮ ಒಂದು ದೊಡ್ಡ ಪಾತ್ರೆ ತುಂಬ ಸಾಂಬಾರು ಮಾಡಿಟ್ಟೋಗಿದ್ರು. ಅದಕ್ಕೆ ಅದ್ರ ಜೊತೆ ಸಾಯಂಕಾಲಕ್ಕೆ ಸ್ವಲ್ಪ ಅನ್ನ ಮಾಡ್ಕೊಳೋಣ ಅಂತ ಹೇಳಿ
ಚಪಾತಿ ಎಲ್ಲ ಆಯಿತು. ಇನ್ನು ಪಾತ್ರೆ ನೋಡ್ಬೋದು, ಮನೆ ಕೆಲಸ ಮುಗಿದ ತಕ್ಷಣ ಇನ್ನು ಪಾತ್ರೆ ಇರುತ್ತಲ್ಲ, ಇನ್ನು ಪಾತ್ರೆ ಎಲ್ಲ ಹೊರಗಡೆ ಇಟ್ಬಿಟ್ಟು ಇನ್ನು ಕಸ ಎಲ್ಲ ನೀಟಾಗಿ ಗುಡಿಸ್ಕೊಬಂದು ಇನ್ನು 2 ಮನೆಯದು ನೆಲ ಎಲ್ಲ ಒರೆಸ್ಬಿಟ್ಟು, ಹುಣ್ಣಿಮೆ ಅಲ್ವಾ, ನೆಲ ಎಲ್ಲ ಒರೆಸಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಮತ್ತು ಫೈನಲಿ ಪಾತ್ರೆ ಕೂಡ ತೊಳ್ಕೊಂಬಂದೆ. ಇನ್ನು ಸಂಜೆ ಟೈಮ್ ಆಯಿತು, ಇನ್ನು ಸಂಜೆ ಆದರೂ ಇನ್ನು ಟೀ ಬೇಕಲ್ವ. ಇನ್ನು ಇವತ್ತು ಬಂದು ಚಿಕ್ಕಮ್ಮ ಸ್ವಲ್ಪ ಬೇಗನೆ ಬಂದಿದ್ರು, ಯಾಕೆಂದರೆ ಈರುಳ್ಳಿ ಐಟಮ್ ಮಾಡೋಕ್ಕೆ ಹೋಗಿದ್ರು. ಅದಕ್ಕೋಸ್ಕರ ಇನ್ನು ಬರ್ತಾರೆ ಅಂತ ಹೇಳಿಬಿಟ್ಟು ಇನ್ನು ಚಿಕ್ಕಪ್ಪನಿಗೆಲ್ಲ ಸ್ವಲ್ಪ ಟೀ ಮಾಡ್ತಾಯಿದ್ದೀನಿ. ಏನೋ ಟೀ ಕುಡಿಲಿಲ್ಲ ಅಂದರೆ ತಲೆನೋವು ಓಡಲ್ಲ, ಮತ್ತು ಮೈಂಡ್ ಕೂಡ ಒಂಥರ ಅನಿಸ್ತಾ ಇರುತ್ತೆ. ಟೀ ಆಗಲಿ ಕಾಫಿ ಆಗಲಿ ಕುಡಿದ್ಮೇಲೆ ನಾವು ಸ್ವಲ್ಪ ಸ್ಟ್ರಾಂಗ್ ಆಗ್ತೀವಿ. ಇಲ್ಲಿ ಬಂದು ಈರುಳ್ಳಿ ತೊಗೊಬಂದಿದ್ರು ಚಿಕ್ಕಮ್ಮ, ಕೆಲ್ಸಕ್ಕೆ ಹೋಗಿದ್ರು ಈರುಳ್ಳಿ ಐಟಮ್ ಮಾಡೋದಕ್ಕೆ. ಇನ್ನು ಕೆಲ್ಸಕ್ಕೆ ಹೋಗ್ತಾರಲ್ವ, ಅಲ್ಲಿ ಕಂಪಲ್ಸರಿ ಏನೇ ಕೆಲ್ಸಕ್ಕೆ ಹೋಗಲಿ ಅವರು ಸ್ವಲ್ಪ ಕೆಲಸ ಬಿಟ್ಟ ಮೇಲೆ ಈರುಳ್ಳಿ ಎಲ್ಲ ಕೊಟ್ಟು ಕಳಿಸಿದ್ರು. ನಿಜವಾಗ್ಲೂ ಎಷ್ಟೊಂದು ಅಂದರೆ ಕೊಟ್ಟಿದ್ರು, ಅಂದರೆ ಅಲ್ಲಿಂದ ಒತ್ಕೊಂಬರೋಷ್ಟೊತ್ತಿಗೆ ಚಿಕ್ಕಮ್ಮ ಫುಲ್ ಸುಸ್ತಾಗಿಬಿಟ್ಟಿದ್ರು ಪಾಪ. ಅಷ್ಟೊಂದು ದೊಡ್ಡ ದೊಡ್ಡ ಗೆಡ್ಡೆನೋ ಚೆನ್ನಾಗಿತ್ತು ಈರುಳ್ಳಿ ಮಾತ್ರ. ಏನಿಲ್ಲ ಅಂದ್ರೂ ಒಂದು 15-20 ದಿನ ಅಂತೂ ಭಯ ಇಲ್ಲ, ಒಂದು ತಿಂಗಳ ಮೇಲೆ ಮಾಡ್ಬೋದು, ಅಷ್ಟೊಂದು ಈರುಳ್ಳಿ ಕೊಟ್ಟು ಕಳಿಸಿದ್ರು ಪಾಪ. ಇನ್ನು ಜಾಸ್ತಿ ಇದ್ವಂತೆ, ಇನ್ನು ಒತ್ಕೊಂಬರೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕಮ್ಮ ಇಷ್ಟು ಮಾತ್ರ ತೊಗೊಬಂದಿದ್ದಾರೆ. ಬಂದ ತಕ್ಷಣ ಸುಸ್ತಾಗ್ಬಿಟ್ಟಿದ್ರು. ಇನ್ನು ಬಂದಂಗೆ ಸುಮ್ಮನೆ ಅದನ್ನು ದಬ್ಬ ಅಂತ ಹಾಕ್ಬಿಟ್ರು ಮೂಟೆನ, ಅಷ್ಟು ತೂಕ ಆಗಿಬಿಟ್ಟಿತ್ತು. ಯಾಕೆಂದರೆ ಹಸಿ ಗಡ್ಡೆ ಅಲ್ವಾ, ಸ್ವಲ್ಪ ಒಣಗಿಲ್ಲ, ಅದಕ್ಕೋಸ್ಕರ ತೂಕ ಜಾಸ್ತಿ ಇರುತ್ತೆ. ಇನ್ನು ಅಲ್ಲಿಂದ ಒತ್ಕೊಂಬರೋದೇ ಒಂಥರ ಗ್ರೇಟ್ ಅಂತಲೇ ಹೇಳ್ಬೋದು. ಇನ್ನು ಏನಾದರೂ ಸ್ವಲ್ಪ ಬೈಕು ಇಲ್ಲ ಏನಾದರೂ ವೆಹಿಕಲ್ಸ್ ಇದ್ದರೆ ಆರಾಮಾಗಿ ಜಾಸ್ತಿನೂ ತೊಗೊಂಬರ್ಬೋದಾಗಿತ್ತು. ಇನ್ನು ಇವು ಬಂದು ಬೇಗ ಕೆಟ್ಟೋಗುತ್ತಂತ ಹೇಳಿಬಿಟ್ಟು ಎಲ್ಲ ಸ್ವಲ್ಪ ಮಂಚದ ಕೆಳಕ್ಕೆಲ್ಲ ಹರಡ್ತಾ ಇದ್ದಾರೆ ಗಾಳಿಗೆ ಇರಲಿ ಅಂತ ಹೇಳಿ. ಒಂದು ಸ್ವಲ್ಪ ದಿನ ಆಮೇಲೆ ಸ್ವಲ್ಪ ದಿನ ಬಿಸಿಲಿಗೆಲ್ಲ ಹಾಕ್ಬಿಟ್ಟು ಎತ್ತಿಡೋಣ ಅಂತ ಹೇಳಿ ಇನ್ನು ಎಲ್ಲ ಕೂಡ ಮಂಚದ ಮೇಲೆ ಎಲ್ಲ ಸ್ವಲ್ಪ ನೀಟಾಗಿ ಇದು ಮಾಡಿದ್ರು. ಇದು ಬಂದು ಮತ್ತು ಮಂಗಳವಾರ ಫ್ರೆಂಡ್ಸ್, ಇದು ನಾನು ಭಾನುವಾರದ್ದು ಅಲ್ಲಿಗೆ ಸ್ಟಾಪ್ ಮಾಡಿದೆ, ಮತ್ತು ಸೋಮವಾರ ಅಂತೂ ವ್ಲಾಗೇ ಮಾಡಲಿಲ್ಲ. ಇದು ಮಂಗಳವಾರದ್ದು ಬೆಳಗ್ಗೆ ನೋಡ್ತಾ ಇರ್ಬೋದು. ಕ್ಯಾರೆಟಿ ಬೀನ್ಸ್ ತೊಗೊಂಡಿದ್ದೆ, ಸ್ವಲ್ಪ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕೂಡ ರೆಡಿ ಮಾಡಿಕೊಂಡೆ. ಸಿಂಪಲ್ಲಾಗಿ ಇರುತ್ತೆ, ಬೇಗನೂ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಏನೂ ಇಲ್ಲ, ಗಿಬ್ಬೋದು ಏನಿಲ್ಲ, ನಾನು ಡೈರೆಕ್ಟಾಗೆ ಮಾಡಿಬಿಡ್ತೀನಿ. ಇನ್ನು ನಾನು ಬಂದು ಗೊತ್ತಲ್ವ, ಯಾವಾಗಲೂ ಕೂಡ ಸೊಸೈಟಿ ಅಕ್ಕಿನ ನಾನು ಯೂಸ್ ಮಾಡೋದು. ಇನ್ನು ಅಕ್ಕಿ ಕೂಡ ಸ್ವಲ್ಪ ನೀಟಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ, ಒಂದು ಸ್ವಲ್ಪ ಒಂದು 10 ನಿಮಿಷ ಹಂಗೆ ನೆನ್ಕೊಳ್ಳಿ ಅಂತ ಹೇಳಿ. ಇನ್ನು ಮಸಾಲೆ ಐಟಮ್ ಎಲ್ಲ ಕೂಡ ನೀಟಾಗಿ ಜೋಡಿಸ್ಕೊಂಡಿದ್ದೆ, ಏನೇನು ಬೇಕಂತೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಇನ್ನು ಫೈನಲಿ ಪಲಾವ್ ಮಾಡ್ತಾಯಿದ್ದೀನಿ. ಸುಮಾರು ಸರಿ ನಾನು ತೋರಿಸಿದ್ದೀನಿ ಆ ಥರ ಪಲಾವ್ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು. ಕೆಲವರೆಲ್ಲ ರುಬ್ಬಿ ಹಾಕಿ ಮಾಡ್ತಾರೆ, ನಾನು ಕೂಡ ಜಾಸ್ತಿ ಪಲಾವ್ ಮಾಡಿದಾಗ ಮಾತ್ರ ಸ್ವಲ್ಪ ಕಾಯಿ ಅದೆಲ್ಲ ಹಾಕ್ಬಿಟ್ಟು ರುಬ್ಬಿ ಮಾಡ್ತೀನಿ. ಇಲ್ಲ ಸ್ವಲ್ಪನೇ ಮಾಡೋದಂತಂದರೆ ಥರ ಸಿಂಪಲಾಗೆ ಪ್ಲೇನಾಗಿ ಮಾಡಿಬಿಡ್ತೀನಿ. ಅಂದರೆ ಮಸಾಲೆ ಗಿಸಾಲೆ ಏನು ರುಬ್ಬಲ್ಲ, ಡೈರೆಕ್ಟಾಗಿ ಹಾಕ್ಬಿಟ್ಟು ಪಲಾವ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಫೈನಲಿ ಎಲ್ಲ ಆದಮೇಲೆ ನೋಡ್ತಾ ಇರ್ಬೋದು, ಇವಾಗ ಒಂದು ಕುದಿ ಬಂದ ತಕ್ಷಣ ಅಕ್ಕಿ ಹಾಕಿದೆ. ಅಕ್ಕಿ ಹಾಕಿದ ತಕ್ಷಣ ನೋಡ್ತಾ ಇರ್ಬೋದು ಎಷ್ಟು ಉದ್ರುದ್ರಾಗೆ ಅಕ್ಕಿ ಎಲ್ಲ ಬರ್ತಾಯಿತ್ತು ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ನಾವು ಸೊಸೈಟಿ ಅಕ್ಕಿ ಆದರೂ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ, ಟೊಮೊಟೊ ಭಾತಾಗಲಿ ಪಲಾವ್ ಆಗಲಿ. ಅಂದರೆ ನಾವು ಮಾಡೋ ಮೆಥಡಲ್ಲಿರುತ್ತೆ, ಅದು ನಾವು ಯಾವ ಥರ ಮಾಡ್ತೀವಿ ಅನ್ನೋದ್ರ ಲೆಕ್ಕ ಬರುತ್ತೆ. ಮತ್ತು ಸ್ವಲ್ಪ ನೀರು ಜಾಸ್ತಿ ಆಗಲಿ ಕಮ್ಮಿ ಆಗಲಿ ಆ ಥರ ಸ್ವಲ್ಪ ನೀಟಾಗಿ ಅಳತೆ ಪ್ರಕಾರ ಮಾಡ್ಕೊಂಡೋದ್ರೆ ಅದು ಚೆನ್ನಾಗಾಗುತ್ತೆ. ಇನ್ನು ಪಲಾವ್ ಕೂಡ ಆಯಿತು. ಇನ್ನು ಎಲ್ಲರೂ ಕೂಡ ಊಟ ಮಾಡಿಬಿಟ್ಟು, ಇವತ್ತು ಮಂಗಳವಾರ ಚಿಕ್ಕಮ್ಮ ಕೂಡ ಬೆಳಗ್ಗೆ ಬೇಗ ಎದ್ಬಿಟ್ಟು ಇನ್ನು ಕೆಲಸ ಎಲ್ಲ ಮುಗಿಸಿ ಇನ್ನು ನೆಲ ಎಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ಇನ್ನು ದೇವ್ರ ಪೂಜೆ ಮಾಡಿ ಇವಾಗ ಊರಿಗೆ ಹೊರಡ್ತಾ ಇದ್ದಾರೆ. ಗುಂಡನ್ನು ಕೂಡ ರೆಡಿ ಮಾಡಿದ್ದೀನಿ. ಇವತ್ತು ಬಂದು ಮಂಗಳವಾರ ಅಲ್ಲ, ನಮ್ಮ ತಂಗಿಯರೂರಲ್ಲಿ ಮಾರಮ್ಮನ ಹಬ್ಬ ಇದೆ, ಇನ್ನು ಬೇಟೆ ಕಡಿತಾರೆ, ಅದಕ್ಕೋಸ್ಕರ ಇನ್ನು ಹೋಗ್ತಾ ಇದ್ದಾರೆ ಅಜ್ಜಿ ಮೊಮ್ಮಗ. ಇನ್ನು ನಮ್ಮ ಚಿಕ್ಕಪ್ಪ ಕೂಡ ಆಮೇಲೆ ಹೋಗ್ತೀನಿ ಬೇಸ್ಮಠಕ್ಕೆ ನೀರೆಲ್ಲ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಅವ್ರು ಇಲ್ಲೇ ಉಳ್ಕೊಂಡಿದ್ರು. ಇನ್ನು ನಾನು ಕೂಡ ಇಲ್ಲೇ ಇದ್ದೆ. ಇನ್ನು ಚಿಕ್ಕಮ್ಮ ಕೂಡ ರೆಡಿಯಾಗಿ ಈಗ ಹತ್ರನೇ, ದೂರ ಏನಿಲ್ಲ, ಒಂದು 4 ಕಿಲೋಮೀಟ್ರ್ ಆಗುತ್ತಷ್ಟೇ, ಜಾಸ್ತಿ ಕೂಡ ಆಗೋಲ್ಲ. ಹಿಂಗೆ ಗಾಡಿಯಲ್ಲಿ ಹೋಗಿ ಗಾಡಿಯಲ್ಲಿ ಬಂದುಬಿಡ್ಬೋದು. ಇನ್ನು ಹೊರಡ್ತಾ ಇದ್ದಾರೆ ಈಗ, ಯಾಕೆಂದರೆ ಅಲ್ಲಿ ಹೋದ್ಮೇಲೆ ನಮ್ಮ ಚಿಕ್ಕಮ್ಮನಿಗೆ ಸ್ವಲ್ಪ ಕೆಲಸ ಇರುತ್ತೆ ಅಲ್ಲೆಲ್ಲ. ಇನ್ನು ಬೇಟೆ ಕಡಿತೀವಿ ಅಂದರೆ ಸುಮ್ಮನೆ ಸ್ವಲ್ಪ ಕೆಲಸ ಇರೋಲ್ಲ, ಸುಮಾರು ಕೆಲಸ ಇರುತ್ತೆ. ನಮ್ಮ ರತ್ನಮ್ಮ ಚಿಕ್ಕಮ್ಮ ಕೂಡ ಬಂದಿದ್ದರು, ನಮ್ಮ ಚಿಕ್ಕಮ್ಮ ಹೋಗೋಷ್ಟೊತ್ತಿಗೆ. ಇನ್ನು ಇವಾಗ ಹೋಗ್ತಾ ಇದ್ದಾರೆ. ಇವನಂತೂ ಫುಲ್ಲು ಖುಷಿಯಿಂದ ಹೋಗ್ತಾನೆ. ಅಮ್ಮಮ್ಮ ಅಂದರೆ ಒಂದು 2 ಅವರ್ 3 ಅವರ್ ಇರ್ತಾನೆ ಅಷ್ಟೇ. ಆಮೇಲೆ ಅಮ್ಮ ಬೇಕು ಅಂತೇಳ್ಬಿಟ್ಟು ನಾವು ವಾಪಸ್ ಬಂದುಬಿಡ್ತಾನೆ. ಹೆಂಗೋ ಹತ್ರ ಇದಕ್ಕೆ ನಾವು ಬಚ್ಚವ ಹಾಕ್ತೀವಿ, ಇಲ್ಲಾಂದರೆ ತುಂಬ ಕಷ್ಟ. ಇನ್ನು ಅವರು ಕೂಡ ಹೊರಟರು. ಅವರು ಹೊರಟ ಮೇಲೆ ಒಂದು ಸ್ವಲ್ಪ ಹೊತ್ತು ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು, ಇನ್ನು ಬಟ್ಟೆ ಇತ್ತು ಒಂದು ಸ್ವಲ್ಪ, ಬಟ್ಟೆ ಎಲ್ಲ ಇವಾಗ ನೆನೆಸಿದ್ದೀನಿ ಒಗಿಬೇಕಂತ ಹೇಳಿಬಿಟ್ಟು
ಬಿಸಿಲು ಕೂಡ ಸಖತ್ತು ಬಿಸಿಲಿತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತು ಇವತ್ತು. ಸ್ವಲ್ಪ ಎತ್ತಿಟ್ಟಿದ್ದೀನಿ. ಇನ್ನು ಚಿಕ್ಕಮ್ಮನ ಬಟ್ಟೆ, ನನ್ನ ಬಟ್ಟೆ ನಾನು ನೆನೆಸಲಿಲ್ಲ. ಇನ್ನು ನನ್ನ ತಮ್ಮನ ಬಟ್ಟೆ, ನನ್ನ ಮಗನ ಬಟ್ಟೆ ಮಾತ್ರ ಇವಾಗ ಒಗಿತಾ ಇದ್ದೀನಿ. ಇನ್ನು ನೀರಂತೂ ಫುಲ್ಲು ನೀರು ಬಿಟ್ಟಿದ್ರಿ. ಇನ್ನು ಡ್ರಮ್ ಎಲ್ಲ ತುಂಬಿಸಿದ್ವಿ. ಇನ್ನು ಬೇಸ್ಮಟ್ಟಕ್ಕೆಲ್ಲ ಬಿಟ್ಬಿಟ್ಟು ಇನ್ನು ಮಿಕ್ಕಿರೋ ನೀರೆಲ್ಲ ಬಕೆಟ್ಗಳಿಗೆಲ್ಲ ತುಂಬಿಸ್ಕೊಂಡು ಇಟ್ಕೊಂಡಿದ್ದೆ. ಸ್ವಲ್ಪ ಒಗ್ದಾಕ್ಬಿಡೋಣ ಬೇಗ ಅಂತೇಳಿ. ಅವೇನು ಕೊಳೆ ಆಗಿರಲಿಲ್ಲ, ಸ್ವಲ್ಪ ಬೇಗನೆ ಒಗ್ದಾಕಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಒಗ್ಬಿಟ್ಟು ಇನ್ನು ಮನೆ ಹತ್ರ ತೊಗೊಂಬಂದಿಲ್ಲ, ಒಣಗಾಕ್ದೆ. ಒಂದೊಂದು ಸತಿ ಅಂತೂ ಸಿಕ್ಕಾಪಟ್ಟೆ ಬಿಸಿಲು ಬರ್ತಾಯಿತ್ತು, ಒಂದೊಂದು ಸತಿ ಸ್ವಲ್ಪ ಮೋಡ ಥರ ಆಗ್ತಾಯಿತ್ತು. ಅಂದರೆ ಸಖತ್ತು ಬಿಸಿಲು, ಮಳೆ ಬರುತ್ತೇನಪ್ಪ ಅನ್ನೋಷ್ಟು ಇದಾಗ್ಬಿಟ್ಟಿತ್ತು. ಮತ್ತು ಮಳೆ ಬರಲಿಲ್ಲ. ನೋಡ್ತಾ ಇರ್ಬೋದು ಮೇಘಗಳು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ. ಒಂಥರ ನೋಡೋದಕ್ಕೆ ಖುಷಿ ಆಗುತ್ತೆ. ಅವೇನೋ ಎಲ್ಲೋ ಕೆಳಗಡೆ ಇದ್ದಾವೆ, ಸ್ವಲ್ಪ ಮೇಲೆ ಹೋದರೆ ಸಾಕು ಸಿಕ್ಬಿಡ್ತವೆ ಅನ್ನೋಷ್ಟು ಕಾಣಿಸ್ತಾ ಇರುತ್ತೆ. ಇನ್ನು ಅವೆಲ್ಲಿ ಸಿಗುತ್ತೆ ಹೇಳಿ ನಮಗೆ, ನೋಡೋದಕ್ಕಷ್ಟೇ, ನೋಡಿಬಿಟ್ಟು ಕಣ್ಣು ತುಂಬಿಸ್ಕೋಬೇಕಷ್ಟೇ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಮಧ್ಯಾಹ್ನ ಆಗಿತ್ತು ಫ್ರೆಂಡ್ಸ್. ಮಧ್ಯಾಹ್ನ 1:15 ಟೈಮ್ ಆಗಿತ್ತು. ಇನ್ನು ನಮ್ಮ ಅಣ್ಣ ಬಂದುಬಿಟ್ಟು ಚೌ ಮತ್ತು ಹಿಟ್ಟು ಮೆಣಸಿನ್ಕಾಯಿ ತಂದು ಕೊಟ್ಟರು. 10 ರೂಪಾಯಿ ಇಷ್ಟೇ. 10 ರೂಪಾಯಿಗೆ ಪರವಾಗಿಲ್ಲ, ಜಾಸ್ತಿನೇ ಕೊಡ್ತಾರೆ. ಇನ್ನು ಹಿಟ್ಟು ಮೆಣಸಿನ್ಕಾಯಿ ಬಂದು 5 ರೂಪಾಯಿ, ಒಟ್ಟು 15 ರೂಪಾಯಿ ಕೊಟ್ಬಿಟ್ಟು ಇನ್ನು ಚೌ ಮಂಡಕ್ಕಿ ಮತ್ತು ಬಜ್ಜಿ ತೊಗೊಂಬಂದಿದ್ರು, ತಿನ್ನೋಣ ಅಂತೇಳ್ಬಿಟ್ಟು. ಇನ್ನು ತಂದು ಕೊಟ್ಟರು. ಸುಮ್ಮನೆ ಟಿ ವಿ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ, ಸುಸ್ತಾಗ್ಬಿಟ್ಟು ಬಿಸಿಲಲ್ಲೆಲ್ಲ ಬಟ್ಟೆ ಒಗ್ದಾಕ್ಬಿಟ್ಟು ಇನ್ನು ಮಿರ್ಚಿ ಮಂಡಕ್ಕಿ ಎಲ್ಲ ತಿಂದ್ಕೊಂಡು ಇನ್ನು ಅಷ್ಟರಲ್ಲಿ ನಮ್ಮ ಗುಂಡ ಕೂಡ ಬಂದ ತಕ್ಷಣವೇ ಅವನಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಇದು ಸಂಜೆ ಆಯಿತು. ಮತ್ತು ಸ್ವಲ್ಪ ಬ್ರೆಡ್ ತಿನ್ನೋಣ ಅಂತೇಳ್ಬಿಟ್ಟು 2 ಪೀಸ್ ಬ್ರೆಡ್ಡು, ಇನ್ನು ಟೀ ತಿಂದ್ಬಿಟ್ಟು ಟೀ ಕುಡಿದೆ. ಇದು ಬಂದು ನೈಟು ಅಂದರೆ ರಾತ್ರಿಗೆ ಬಂದು ಏನು ಮಾಡೋಣ ಅಂತ ಹೇಳಿ, ಇನ್ನು ಬದನೆಕಾಯಿ ಇತ್ತು, ಬದನೆಕಾಯಿ, ಟೊಮೊಟೊ ಹಣ್ಣು, ಹಸಿರು ಮೆಣಸಿನ್ಕಾಯಿ ಸುಟ್ಬಿಟ್ಟು ಕಿವುಚಿ ಮುದ್ದೆ ಮಾಡೋಣ ಬಿಸಿದೆ ಅಂತ ಹೇಳಿ ಇನ್ನು ಸ್ಟಾರ್ಟ್ ಮಾಡಿಕೊಂಡೆ ಅಡುಗೆ. ಇನ್ನು ಚಿಕ್ಕಮ್ಮ ಕೂಡ ಫೋನ್ ಮಾಡಿದರು, ಏನು ಮಾಡಬೇಡ, ಇಲ್ಲಿಂದನೇ ಸಾಂಬಾರೆಲ್ಲ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ. ಇನ್ನು ನಾನು ಹೆಂಗಾದ್ರೂ ಆಗಲಿ ಇರಲಿ ಅಂತ ಹೇಳಿಬಿಟ್ಟು ಗೊಜ್ಜು ಚಿಕನ್ ಅಂತೇಳ್ಬಿಟ್ಟು ಇನ್ನು ಎಲ್ಲ ರೆಡಿ ಮಾಡಿದೆ. ಇನ್ನು ಮುದ್ದೆ ಕೂಡ ಇಟ್ಟಿದ್ದೀನಿ, ನೋಡ್ತಾ ಇರುವುದಿಲ್ಲಿ. ಇನ್ನು ಗೊಜ್ಜೆಲ್ಲ ಕಿವುಚ್ಬಿಟ್ಟು ಇನ್ನು ಅಷ್ಟರಲ್ಲಿ ಚಿಕ್ಕಮ್ಮ ಕೂಡ ಸಾಂಬಾರೆಲ್ಲ ಕೊಟ್ಟು ಕಳಿಸಿದ್ರು. ಇನ್ನು ಮೀನು ತೊಗೊಂಡಿದ್ರಂತೆ, ಮೀನು ಸಾಂಬಾರು ಮತ್ತು ಮೇಕೆ ಮಟನ್ ಸಾಂಬಾರು ಮತ್ತು ಇದು ರಕ್ತ ಇರುತ್ತಲ್ಲ ಅದು ಫ್ರೈ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಅದು ಕೂಡ ಎಲ್ಲ ಕೂಡ ಸ್ವಲ್ಪ ಹಾಕಿ ಕಳಿಸಿದ್ರು ಚಿಕ್ಕಪ್ಪನ ಜೊತೆ. ನಮ್ಮ ಚಿಕ್ಕಪ್ಪ ಬಂದು ಸಾಯಂಕಾಲ ಬಂದರು ಅವರು. ಇನ್ನು ಅವ್ರ ಜೊತೆಲಿ ಎಲ್ಲ ಕೂಡ ಕೊಟ್ಟು ಕಳಿಸಿದ್ರು. ಇನ್ನು ಮೀನು ಕೂಡ ತೊಗೊಂಡಿದ್ರಂತೆ. ಇದು ಬಂದು ಮೀನು ಸಾಂಬಾರು, ದೊಡ್ಡ ಮೀನು ಸ್ವಲ್ಪ ಕಳಿಸಿದ್ರು. ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಬಿಡೋಣ ಅಂತ ಹೇಳಿ ಇನ್ನು ಎಲ್ಲ ತೆಗ್ದಿಟ್ಟೆ. ಎಲ್ಲ ಸ್ವಲ್ಪ ಚಿಕ್ಕ ಪಾತ್ರೆಗೆಲ್ಲ ಹಾಕ್ಬಿಟ್ಟು ಎತ್ತಿಟ್ಟಿದ್ದೆ. ಇದು ಬಂದು ಇನ್ನು ಗೊಜ್ಜು, ಇನ್ನು ಬದನೆಕಾಯಿ ಎಲ್ಲ ಸುಟ್ಟು ಕಿವುಚಿದ್ನೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಇತ್ತು. ಇನ್ನು ಇದು ಬಂದು ಅಂದರೆ ಮೇಕೆ ಕೊಯ್ದಿದ್ರಲ್ಲ, ಫಸ್ಟ್ಗೆ ಬ್ಲಡ್ ಬರುತ್ತಲ್ಲ ರಕ್ತ, ಅದು ಫ್ರೈ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಮಾತ್ರ. ಅದು ಕೂಡ ಸ್ವಲ್ಪ ಹಾಕಿ ಕಳಿಸಿತ್ತು ಚಿಕ್ಕಮ್ಮ. ಅದನ್ನು ಕೂಡ ಎಲ್ಲ ಬಿಸಿ ಮಾಡಿ ಎತ್ತಿಡೋಣ ಅಂತೇಳ್ಬಿಟ್ಟು ಎಲ್ಲ ಕೂಡ ಟಿಫಿನ್ ಕ್ಯಾರಿ ಅಂತಾರಲ್ಲ, ಕ್ಯಾರಿಯರ್ಗೆಲ್ಲ ಹಾಕಿ ಕಳಿಸಿದ್ರು. ಅದನ್ನೆಲ್ಲ ಸ್ವಲ್ಪ ಇದಕ್ಕೆಲ್ಲ ಹಾಕ್ಕೊಂಬಿಟ್ಟು ಚಿಕ್ಕ ಪಾತ್ರೆಗೆಲ್ಲ ಕೂಡ ಎತ್ತಿಟ್ಟಿದ್ದೆ ಸೈಡ್ಗೆ. ಆಮೇಲೆಲ್ಲ ಇದು ಮಾಡ್ಕೊಳೋಣ ಅಂತ ಹೇಳಿ ಫಸ್ಟು ಮುದ್ದೆ ಮಾಡಿಬಿಟ್ಟು ಆಮೇಲೆ ಎಲ್ಲ ಬಿಸಿ ಮಾಡೋಣ ಅಂತ ಹೇಳಿ ಎಲ್ಲ ಕೂಡ ಪಾತ್ರೆಗೆ ಇಟ್ಬಿಟ್ಟು ಇನ್ನು ಎತ್ತಿಟ್ಟಿದ್ದೆ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ವ್ಯೂಸ್ ಅಂತೂ ಫುಲ್ಲು ಕಡಿಮೆ ಆಗ್ತಾಯಿದೆ, ಸ್ವಲ್ಪ ಬೇಜಾರಾಗ್ತಾಯಿದೆ. ಆದಷ್ಟು ಸಪೋರ್ಟ್ ಮಾಡಿ.